ಸಾಧಕರು ಮುಡಿಗೆ ಪ್ರಶಸ್ತಿಯ ಗರಿ. ಹುಬ್ಬಳ್ಳಿ ಕನ್ನಡ ಧ್ವನಿ ಟ್ರಸ್ಟ್ ವತಿಯಿಂದ ರಾಜ್ಯಮಟ್ಟದ ಕಥೆ ಕವನ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಮತ್ತು ಸಾಧಕರ ಸನ್ಮಾನಿಸುವ ಕನ್ನಡ ಧ್ವನಿ ಸಂಭ್ರಮ ರವಿವಾರ ಅದ್ಧೂರಿಯಾಗಿ ನೆರವೇರಿತು. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಅರ್ಥಪೂರ್ಣ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿ ಮಾತನಾಡಿ, ಬರಹಗಾರರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಟ್ರಸ್ಟ್ ಕಾರ್ಯ ಶ್ಲಾಘನೀಯ. ಪ್ರತಿಯೊಬ್ಬರೂ ಪುಸ್ತಕ ಖರೀದಿಸಿ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದರು. ಬರಹಗಾರರನ್ನು ಪ್ರೋತ್ಸಾಹಿಸುವ ಕಾರ್ಯವಾಗಬೇಕು. ಪುಸ್ತಕ ಖರೀದಿಸಿ ಓದುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದರು. ಹಾವೇರಿಯ ಹಿರಿಯ ಸಾಹಿತಿ ಡಾ. ಸತೀಶ್ ಕುಲಕರ್ಣಿ ಮಾತನಾಡಿ, ಕುವೆಂಪು ಮತ್ತು ಬೇಂದ್ರೆ ಕನ್ನಡದ ಎರಡು ಕಣ್ಣುಗಳು. ಅವರನ್ನು ಬಿಟ್ಟು ಕನ್ನಡ ಸಾಹಿತ್ಯವಿಲ್ಲ. ಹೊಸ ಸಾಹಿತಿಗಳಿಗೆ ಮಾರ್ಗದರ್ಶನದ ಕೊರತೆ ಇದೆ. ಪುಸ್ತಕದ ಮುನ್ನಡಿ, ಬೆನ್ನುಡಿ, ಬೆಲೆ, ಕವರ್ ಪೇಜ್ ಕುರಿತು ಮಾರ್ಗದರ್ಶನ ಬೇಕಾಗಿದೆ. ಸಾಹಿತಿಗಳನ್ನು, ಸಾಧಕರನ್ನು ಸನ್ಮಾನಿಸುವ ಮೂಲಕ ಕನ್ನಡ ಧ್ವನಿ ಟ್ರಸ್ಟ್ ಹೊಸ ಸಂಚಲನ ಸೃಷ್ಟಿ ಮಾಡಿದೆ ಎಂದರು. ಪತಂಜಲಿ ಯೋಗ ಸಮಿತಿ ದಕ್ಷಿಣ ಭಾರತ ಪ್ರಭಾರಿ ಭವರಲಾಲ್ ಆರ್ಯ ಟ್ರಸ್ಟ್ ಕಾರ್ಯ ಶ್ಲಾಘಿಸಿದರಲ್ಲದೆ ಕರ್ನಾಟಕ ರಾಜ್ಯ ಅಲ್ಲದೆ ಹೊರದೇಶದಲ್ಲೂ ಕನ್ನಡದಲ ಯೋಗ ತರಬೇತಿ ನೀಡುತ್ತಿರುವುದಾಗಿ ಹೇಳಿದರು. ಟ್ರಸ್ಟಿನ ಅಧ್ಯಕ್ಷ ಗಣಪತಿ ಗಂಗೊಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಂದು ಓದುಗರು ಹಾಗೂ ಓದುವ ಪ್ರವೃತ್ತಿ ಕಡಿಮೆಯಾಗಿದೆ. ಯುವಕರಲ್ಲಿ ಓದುವ ಅಭಿರುಚಿ ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಕಥಾ, ಕವನ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಎಂದರು. ಮಜೇಥಿಯಾ ಫೌಂಡೇಶನ್ ಚೇರ್ಮನ್ ಜಿತೇಂದ್ರ ಮಜೇಥಿಯಾ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕನ್ನಡ ಚಟುವಟಿಕೆಗಳಿಗೆ ಸದಾ ಬೆಂಬಲ ನೀಡುವುದಾಗಿ ಹೇಳಿದರು. ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷ ಜಿ. ಕೆ. ಆದಪ್ಪಗೌಡರ ಉಪಸ್ಥಿತರಿದ್ದರು. ಸನ್ಮಾನ, ಐಪಿಎಲ್ ಅಂಪೈರ್ ಅಭಿಜಿತ್ ಬೆಂಗೇರಿಯವರಿಗೆ ಕ್ರಿಕೆಟ್ ಸಿರಿ, ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿ ಸಿಂಡಿಕೇಟ್ ಸದಸ್ಯ ಡಾ. ಎಂ. ಜೆ. ಜೀವಣ್ಣವರಿಗೆ ವೈದ್ಯ ಸಿರಿ ಕ್ರಿಕೆಟ್. ಎಲ್ಲರೂ ಹಿಂಗೆ ಪುಸ್ತಕ ಬರೆಯೋಕ್ಕಾಗೋದಿಲ್ಲ, ಎಲ್ಲರೂ ಹಿಂಗೆ ಬಹುಮಾನ ಪಡೆಯೋಕ್ಕೂ ಆಗೋದಿಲ್ಲ. ಹೀಗಾಗಿ ನಾನೇನಂತಂದ್ರೆ, ಕರ್ನಾಟಕದ ಜನತೆಯಲ್ಲಿ ಎಷ್ಟೊಂದು ಜನ ಈ ರೀತಿ ಸಿಗ್ತಾರೆ ಅನ್ನೋದನ್ನ ನಾವು ಹುಡುಕಿದ್ರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇಂಥವ್ರು ಸಿಗ್ತಾರೆ. ಅಂಥ ಒಂದು ಜನರನ್ನ ಪರಿಚಯ ಮಾಡಿಸ್ಕೊಟ್ಟು, ನಾಡಿಗೆ ಪರಿಚಯ ಮಾಡಿಸ್ಕೊಟ್ಟು ಏನೋ ಒಂದು ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕನ್ನಡ ಧ್ವನಿ ಸಂಘದವರು. ಕನ್ನಡ ಧ್ವನಿ ಟ್ರಸ್ಟ್ನವ್ರಿಗೆ ನಾನು ಮೊದಲ ಉತ್ತರ ಕರ್ನಾಟಕ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕೇವಲ ಸಿರಿ, ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿ ಸಿಂಡಿಕೇಟ್ ಸದಸ್ಯ ಡಾ. ಎಂ. ಜೆ. ಜೀವಣ್ಣವರಿಗೆ ವೈದ್ಯ ಸಿರಿ, ಕನಕದಾಸರ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಶಾಂತಣ್ಣ ಕಡಿವಾಳರಿಗೆ ಶಿಕ್ಷಣ ಸಿರಿ, ಅಚೀವರ್ ಜಿಮ್ ಉತ್ಪನ್ನಗಳ ತಯಾರಿಕೆ ಸಂಸ್ಥೆ ಮುಖ್ಯಸ್ಥ ಜಯರಾಮ ಕೆ. ಶೆಟ್ಟಿಯವರಿಗೆ ಕ್ರೀಡಾ ಸಿರಿ, ಸಿಲ್ಕ್ ಅಸೋಸಿಯೇಷನ್ ಇಂಡಿಯಾ ಸವಿತಾ ಅಮರಶೆಟ್ಟಿಯವರಿಗೆ ಶಿಕ್ಷಣ ಸಿರಿ, ಐರನ್ ಮ್ಯಾನ್ ಖ್ಯಾತಿಯ ಇನ್ಸ್ಪೆಕ್ಟರ್ ಮುರಗೇಶ ಚನ್ನಣ್ಣವರ ಅವರಿಗೆ ಪಾಲಿಸ್ ಸಿರಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಇದೇ ವೇಳೆ ಪ್ರೊ. ರಾಜೇಶ ಹೊಂಗಲ ಅವರ ಹಸನಾಗಲಿ ಬದುಕು ಕೃತಿ ಬಿಡುಗಡೆ ಮಾಡಲಾಯಿತು. ಸ್ಪರ್ಧೆ ವಿಜೇತರಿಗೆ ಸನ್ಮಾನ. ಕಥಾ ಸ್ಪರ್ಧೆಯಲ್ಲಿ ಜಮೀರ ರಿತ್ತಿ ಪ್ರಥಮ, ಲತಾ ಹೆಗಡೆ ದ್ವಿತೀಯ, ಎನ್. ಆರ್. ರೂಪಶ್ರೀ ತೃತೀಯ ಬಹುಮಾನ ಹಾಗೂ ವಿವೇಕ ಹೆಗಡೆ, ಸುಷ್ಮಾ ಸವಸುದ್ದಿ, ಮಲ್ಲಿಕಾರ್ಜುನ ಶೆಲ್ಲಿಕೇರಿ ಸಮಾಧಾನಕರ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಕವನ ಸ್ಪರ್ಧೆಯಲ್ಲಿ ವಿದ್ಯಾಸಾಗರ ದೀಕ್ಷಿತ್, ಮಂಜುನಾಥ ಹೊಸ್ಮನೆ, ಎಸ್. ಎಲ್. ವರಲಕ್ಷ್ಮಿ ಕ್ರಮವಾಗಿ 3 ಪ್ರಶಸ್ತಿ ಪಡೆದರು. ಡಾ. ದಿವ್ಯಾ ಹೆಗಡೆ, ಎನ್. ಶಂಕರರಾವ್, ಸಂಧ್ಯಾ ಬದಾಮಿ ಇವರಿಗೆ ಸಮಾಧಾನಕರ ಬಹುಮಾನ ನೀಡಿ ಗೌರವಿಸಲಾಯಿತು. ನಿವೃತ್ತ ಎಸ್ಪಿಎ. ಆರ್. ಬಡಿಗೇರ್ ಶೆಲ್ಲಿಕೇರಿ ಸಮಾಧಾನಕರ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಕವನ ಸ್ಪರ್ಧೆಯಲ್ಲಿ ವಿದ್ಯಾಸಾಗರ ದೀಕ್ಷಿತ್, ಮಂಜುನಾಥ ಹೊಸ್ಮನೆ, ಎಸ್. ಎಲ್. ವರಲಕ್ಷ್ಮಿ ಕ್ರಮವಾಗಿ 3 ಪ್ರಶಸ್ತಿ ಪಡೆದರು. ಡಾ. ದಿವ್ಯಾ ಹೆಗಡೆ, ಎನ್. ಶಂಕರರಾವ್, ಸಂಧ್ಯಾ ಬದಾಮಿ ಇವರಿಗೆ ಸಮಾಧಾನಕರ ಬಹುಮಾನ ನೀಡಿ ಗೌರವಿಸಲಾಯಿತು. ನಿವೃತ್ತ ಎಸ್ಪಿಎ. ಆರ್. ಬಡಿಗೇರ ಸ್ವಾಗತಿಸಿದರು. ಶಾಹೀನ್ ಮೊಕಾಶಿ, ಪ್ರೊ. ರಾಜೇಶ್ ಹೊಂಗಲ ಹಾಗೂ ಶ್ವೇತಾ ಕರ್ಕಿ ನಿರೂಪಿಸಿದರು. ಪುಂಡಲೀಕ ಹಡಪದ ವಂದಿಸಿದರು. 2 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲದೆ ಯೂಟ್ಯೂಬ್ ಚಾನಲ್ ಸಹಿತ ಕೆಲಸ ನಾವು ನಮ್ಮದೇ ಕನ್ನಡ ಧ್ವನಿ ಯೂಟ್ಯೂಬ್ ಚಾನಲ್ ಇದೆ. ಜೀವನದಲ್ಲಿ ಹಲವು ಘಟನೆಗಳಿಗೆ ಸಾಕ್ಷಿಯಾಗಿದ್ದೇನೆ. ಅಲ್ಲದೆ ಪತ್ರಿಕೋದ್ಯಮದ ಬದುಕು ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷವನ್ನು ನೀಡಿದೆ. ಈ ನನ್ನ ವೈಯಕ್ತಿಕ ಪತ್ರಿಕೋದ್ಯಮದ ಬದುಕಿನ ನನ್ನ ವೈಯಕ್ತಿಕ ಬದುಕನ್ನೇ ಬಹಳ ಸಲ ಮಾಡ್ತಿದ್ದೇನೆ. ಈ ನನ್ನ ಎಲ್ಲವನ್ನೂ ನನ್ನ ಈ ಯಶಸ್ಸಿನ ಕಾರಣ ಅಂತಂದ್ರೆ ನನ್ನ ಶ್ರೀಮತಿ ಹಾಗೂ ನನ್ನ ಮಗ, ಅಲ್ಲದೆ ನನ್ನ ಮಗಳಂತ ಸೊಸೆ, ಅಲ್ಲದೆ ಮೊಮ್ಮಗ, ಇವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಅವರೆಲ್ಲರ ಇದರಿಂದ ನಾನು ಇವತ್ತು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು.
ನಾನು 1989ರಲ್ಲಿ ಈ ಪತ್ರಿಕೋದ್ಯಮಕ್ಕೆ ಬರುವ ಮೊದಲು ಬೆಂಗಳೂರಿನಲ್ಲಿ ನಮಸ್ತೆ ಲೆದರ್ ಗಾರ್ಮೆಂಟ್ಸ್ ನಲ್ಲಿ ನಾನು ಸ್ಟೋರ್ ಕೀಪರ್ ಆಗಿದ್ದೆ. ಆ ಹಂತದಲ್ಲಿ ನನಗೆ ಚಿದಾನಂದ ಮೂರ್ತಿ ಅವರು, ಬೆಸಗರಹಳ್ಳಿ ರಾಮಣ್ಣ ಅವರೆಲ್ಲ ಕನ್ನಡ ಶಕ್ತಿ ಕೇಂದ್ರ ಅಂತೇಳಿ ಒಂದು ಗ್ರೂಪ್ ಹಾಕಿದ್ರು. ಆ ಸಂದರ್ಭದಲ್ಲಿ ಸರ್ಪಭೂಷಣ ಮಠದಲ್ಲಿ ಪ್ರತಿ ರವಿವಾರ ದಿವಸ ಒಂದು ಮೀಟಿಂಗ್ ಆಗ್ತಾ ಇತ್ತು ಕನ್ನಡ ಶಕ್ತಿ ಕೇಂದ್ರ. ಆ ಶಕ್ತಿ ಕೇಂದ್ರದ ಮೀಟಿಂಗ್ ಗಳಿಗೆ ನಾವು ನಿಯಮಿತವಾಗಿ ಹೋಗ್ತಾ ಇದ್ದೆ. ಅಲ್ಲದೆ ಒಂದು ಹಂಪಿವರೆಗೆ ಒಂದು ಪಾದಯಾತ್ರೆ ಕೈಕೊಂಡ್ರು, ಆ ಪಾದಯಾತ್ರೆಯಲ್ಲೂ ಪಾಲ್ಗೊಂಡು. ಹಾಗಾಗಿ ನಾವು ಪತ್ರಿಕೋದ್ಯಮಕ್ಕಿಂತ ಜೊತೆಯಾಗಿ ಒಂದು ಕನ್ನಡಕ್ಕಾಗಿ ನಾವು ಏನಾದ್ರೂ ಮಾಡಬೇಕು ಅನ್ನೋದು ಒಂದು ತಲೆಯಾಗಿತ್ತು. ಹಾಗಾಗಿ ಈ ಕನ್ನಡ ಧ್ವನಿ ಟ್ರಸ್ಟ್ ಅನ್ನ ನಾನು ಹುಟ್ಟು ಹಾಕಿದ್ದು. ಹಾಗಾಗಿ ಇದಕ್ಕೆ ನಮ್ಮ ಈಗ ನಾವು ಸಿಂಗಂ ಪಿಕ್ಚರ್ ಗಳನ್ನೆಲ್ಲ ನೋಡಿದ್ದೇವೆ. 1990ರ ಸಂದರ್ಭದಲ್ಲೇ ಈಗ ನಿವೃತ್ತ SP ಆಗಿರುವಂತ AR ಬಡಿಗೆಯವರವರು ಹುಬ್ಬಳ್ಳಿಯಲ್ಲಿ ಸಿಂಗಂ ಅಂತ ಪ್ರಸಿದ್ಧಿ ಪಡೆದಿದ್ರು. ಅವರು ಒಂದು ಬುಲೆಟ್ ನಲ್ಲಿ ಬಂದ್ರು ಅಂದ್ರೆ ಗಣೇಶ್ ಪೇಟೆ ಏರಿಯಾದಲ್ಲಿ ಅವ್ರು ಎಲ್ಲರೂ ಓಡ್ ಹೋಗ್ತಿದ್ರು, ಅಷ್ಟವರು ಖಡಕ್ ವಾಪಸ್ ಅವರೆಲ್ಲರೂ. ಅವರು ಅಲ್ಲದೆ ಅನೇಕರು ನನಗೆ ಈ ಫೌಂಡೇಶನ್ಗೆ ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ಇವತ್ತು ಇಲ್ಲಿ ನಮ್ಮ ಈ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಲಿಂಗರಾಜ್ ಅಂಗಡಿ ಅವರು, ಕನ್ನಡಕ್ಕಾಗಿ ಸೇವೆ ಮಾಡ್ತಾ ಇರುವಂತ ಮರೇಗುದ್ದಿ ಅವರು, ಅಲ್ಲದೆ ಪ್ರಕಾಶ್ ಜೋಶಿ ಅವರು, AC ಗೋಪಾಲ್ ಸರ್ ಅವರು, ಯಾರ ಹೆಸರು ಮಹಾಂತಪ್ಪ ನಂದೂರ್ ಅವರು, ಹೀಗೆ ಯಾರನ್ನು ಎಲ್ಲರನ್ನು ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಸ್ಪರ್ಧೆ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ ಒಂದು ನಮ್ಮ ಇವತ್ತು ಓದುವ ಪರಂಪರೆ ಕಡಿಮೆ ಆಗ್ತಾ ಇದೆ ಪತ್ರಿಕೆಯಲ್ಲಿ. ಅಲ್ಲದೆ ನಾನು ಒಂದು ವಾರ ಬೆಂಗಳೂರಿನ ಪೇಪರ್ ವ್ಯಾಲ್ಯೂಯೇಷನ್ ಹೋಗಿದ್ದೆ. ನನ್ನ ಮನೆಗೆ 3 ಪೇಪರ್ ತರಿಸ್ತೀನಿ ದಿವಸ ತಂದ ಪೇಪರ್ 21 ಪೇಪರ್ಗಳನ್ನ ನಾನು ಬೆಂಗಳೂರಿನಿಂದ ಬಂದ ನಂತರ ಹೆಂಗಿತ್ತು ಹಂಗೆ ಬಿದ್ದಿತ್ತು ಅಂತ ಹೇಳಿದ್ರು. ಅಂದು ಇವತ್ತು ವಾಸ್ತವ ಅಂತಂದ್ರೆ ಓದುವರ ಸಂಖ್ಯೆನೂ ಕಡಿಮೆ ಆಗಿದೆ ಪತ್ರಿಕೆಯಲ್ಲಿ, ಪುಸ್ತಕ ಇರಲಿ. ಈ ನಿಟ್ಟಿನಲ್ಲಿ ನಮ್ಮ ಕನ್ನಡವನ್ನ, ಈ ಕನ್ನಡದ ಕಥೆಗಾರರಿಗೆ, ಹೊಸಬರಿಗೆ ಅನೇಕರಲ್ಲಿ ಸೂಕ್ತ ಪ್ರತಿಭೆ ಇರ್ತದೆ, ಅಂತವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಾವು ಈ ಬಾರಿ ಒಂದು ಕನ್ನಡ ಧ್ವನಿ ಫೌಂಡೇಶನ್ ವತಿಯಿಂದ ನಾವು ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಸುಮಾರು 300 ಕತೆ ಕವನಗಳು ಬಂದಿತ್ತು. USA ದಿಂದ ಬಂದಿತ್ತು, ಚೆನ್ನೈನಿಂದ ಬಂದಿತ್ತು, ಮುಂಬೈನಿಂದ ಬಂದಿತ್ತು, ದೆಹಲಿಯಿಂದ ಬಂದಿತ್ತು, ಅಲ್ಲದೆ ರಾಜ್ಯದ ವಿವಿಧ ಕಡೆಯಿಂದ ಬಂದಿತ್ತು. ಇವತ್ತು ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದಂತ ಅರುಣ್ ಕುಮಾರ್ ಹಬ್ಬು ಅವರು ಹಾಗೂ ಹಿರಿಯ ಕವಯತ್ರಿಯರು ಜರಡಿ ಹಿಡಿದು ಕೊಟ್ಟಂತ ಸುಮಾರು ಒಂದು 15 ಕತೆ ಮತ್ತು ಕವನಗಳನ್ನ ಓದಿ ಒಂದು ಅಂತಿಮವಾಗಿ ಪ್ರಕಟಿಸಿದ್ರು. ಅದರಲ್ಲಿ 3 ಜನರಿಗೆ ಪ್ರಶಸ್ತಿ ಹಾಗೂ 3 ಸಮಾಧಾನಕರ ಬಹುಮಾನಗಳನ್ನು ನೀಡಲಾಗ್ತಾ ಇದೆ. ಈ ಸಲನೂ ಹಾಗೆ ಮಜೇತಿ ಅವರು ಇಂಥ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಅಂದ್ಕೊಳ್ಳೆ ಆ ಪ್ರಶಸ್ತಿ ಮೊತ್ತ ನಾನು ಕೊಡ್ತೀನಿ, ಅಲ್ಲದೆ ಮುಂದೆ ಒಂದು ನಿಯಮಿತವಾಗಿ ಒಂದು ಠೇವಣಿ ಇಡುವಂತ ಒಂದಿಷ್ಟು ಹಣ ಅವ್ರಿಗೆ, ಹಾಗಾಗಿ ಅವರಿಗೆ ನಾನು ಇಡೀ ಸಭೆಯ ಮುಖಾಂತರ ಮತ್ತೆ ಇಂಥ ಕನ್ನಡ ಸೇವೆಯನ್ನು ಮಾಡ್ತಾ ಇರುವಂತ ಅವರಿಗೆ ನಾನು ಮತ್ತೊಮ್ಮೆ ಕೃತಜ್ಞನಾಗಿದ್ದೇನೆ. ಇವತ್ತು ಪ್ರಶಸ್ತಿಯನ್ನು ಪಡೆದವರು ಬ್ಯಾಡಿಗೆಯ ಜಮೀರ್ ರೀತಿಯವರ ದೇವರ ದೀಪ ಅನ್ನುವಂತ ಒಂದು ಕಥೆಗೆ ಇವತ್ತು ಪ್ರಶಸ್ತಿ ಬಂದಿದೆ. ಅದೇ ರೀತಿ ಧಾರವಾಡದ ದೀಕ್ಷಿತ್ ಅನ್ನೋರ ಕವನಕ್ಕೆ ಒಂದು, ಅಲ್ಲದೆ ಈಗ ನನಗೆ ಆಮೇಲೆ ಗೊತ್ತಾಯ್ತು ಇದರಲ್ಲಿ 2 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೌಕರರು ಪಾಲ್ಗೊಂಡಿದ್ದಾರೆ, ಅವರಿಗೆ ಪ್ರಶಸ್ತಿ ಬಂದಿದೆ ಅಂತೇಳಿ. 1ನೇ ಮತ್ತು 2ನೇ ಕವನ 2 ಅವರಿಗೆ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಅನೇಕ ಹಿರಿಯರು ಪಾಲ್ಗೊಂಡಿದ್ರು, ಅವರಿಗೂ ಪ್ರಶಸ್ತಿ ಬಂದಿದೆ. ಇದೇ ರೀತಿ ಈ ನಮ್ಮ ಸರ್ ಬರ್ರಿ ಪ್ರಮುಖವಾಗಿ ಕೆಲಸಗಳನ್ನು ಮಾಡೋಣ. ಅದೇ ರೀತಿ ನಾವು ಈ ಕನ್ನಡ ಧ್ವನಿ ಸಂಭ್ರಮ ಇವತ್ತು ಒಂದು ದಿವಸಕ್ಕಲ್ಲ, ಪ್ರತಿ ವರ್ಷವೂ ಒಂದು ಇಡೀ ದಿವಸದ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಕನ್ನಡದ ಲೇಖಕರಿಗೆ ಮತ್ತು ಕವಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಒಂದು ಯೋಜನೆ ಇದೆ. ಕವಿಗೋಷ್ಠಿ ಮುಂತಾದ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಒಂದು ಇಡೀ ದಿನದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನಮ್ಮ ಆಶಯ. ನಿಮ್ಮೆಲ್ಲರ ಬೆಂಬಲ ಆಶಯ ಇದ್ರೆ ಅದು ಸಾಕಾರಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ತಮಗೆ ಮತ್ತೊಮ್ಮೆ
ಈ ಒಂದು ಕನ್ನಡ ಧ್ವನಿಯ ಪರವಾಗಿ ತಮ್ಮೆಲ್ಲರನ್ನು ಮತ್ತೊಮ್ಮೆ ಸುಸ್ವಾಗತವನ್ನು ಕೋರ್ತೇನೆ. ಇಷ್ಟರಲ್ಲೇ ನಮ್ಮ ವಿಧಾನ ಪರಿಷತ್ ಸಭಾಪತಿಗಳಾದಂತ ಹೊರಟ್ಟಿಯವರು ಅವರನ್ನು ಸ್ವಾಗತಿಸೋಣ. ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ಹುಬ್ಬಳ್ಳಿಯಲ್ಲಿ ನಾನು 89ರಲ್ಲಿ ಬಂದಾಗ ಸಂಯುಕ್ತ ಕರ್ನಾಟಕ ನನ್ನ ಪಾಲಿಗೆ ಬೆಳಕಾಯಿತು. ಅದೇ ರೀತಿ ಕನ್ನಡಮ್ಮ ನನ್ನ ಪಾಲಿಗೆ ಬದುಕಾಯಿತು. ಒಬ್ಬ ತಂದೆ ಮಗಳನ್ನ ಹೇಗೆ 23 ವರ್ಷ ಪಾಲಿಸ್ತಾರೋ ಆ ರೀತಿಯಲ್ಲಿ ಬೆಳೆಸಿದಂತ ಸಂಜೆ ದರ್ಪಣ ನನ್ನ ಪಾಲಿನ ಧ್ವನಿ ಆಯಿತು. ಇವತ್ತು ಮತ್ತೊಮ್ಮೆ ಒಂದು ಹೊಸ ಸಾಹಸದ ಮೂಲಕ ಹುಬ್ಬಳ್ಳಿ ಸಂಜೆಯೊಂದಿಗೆ ನಿಮ್ಮೊಂದಿಗೆ ಮತ್ತೊಮ್ಮೆ ಗುರುತಿಸಿಕೊಂಡಿದ್ದೇನೆ. ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ನಮಸ್ಕಾರ.